ನಮಸ್ತೆ ಸಖಿಯರೇ, ಅಮ್ಮಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸಜ್ಜಿಗೆ. ಇದನ್ನು ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ಆಗುವಷ್ಟು ರವೆನ ತಗೋಬೇಕು. ಉಪ್ಪಿಟ್ಟಿಗೆ ಬಳಸುವಂಥ ರವೆ ಆದರೆ ತುಂಬ ಚೆನ್ನಾಗಿ ಬರುತ್ತೆ. 2 ಚಮಚ ಗೋಡಂಬಿ, 2 ಚಮಚ ದ್ರಾಕ್ಷಿ, 1 ಬೌಲ್ ಆಗುವಷ್ಟು ಸಕ್ಕರೆ, 1 ಬೌಲ್ ಹಾಲು, 4 ರಿಂದ 5 ಚಮಚ ತುಪ್ಪ. ಈ ಎಲ್ಲದನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ 1 ಬೌಲ್ ಹಾಲಿಗೆ 2.5 ರಿಂದ 2.5 ಬೌಲ್ ಅಷ್ಟು ನೀರನ್ನು ಹಾಕಿ ಕಾಯಿಸ್ಕೊಳ್ಳೋಣ. ಆಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ರಿಂದ 3 ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ತುಪ್ಪ ಮೆಲ್ಟ್ ಆಗಿದ ತಕ್ಷಣವೇ ಅದಕ್ಕೆ ಒಣ ದ್ರಾಕ್ಷಿನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹ ಮಾಡೋದನ್ನು ಮರೆಯಬೇಡಿ ಗೆಳತಿಯರೇ. ಈಗ ಸ್ವಲ್ಪ ಗೋಡಂಬಿನ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಗೋಡಂಬಿನ ಯಾವಾಗಲೂ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು ಕೂಡ ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆಮೇಲೆ ರವೆ ತೊಗೊಂಡಿದ್ವಲ್ಲ, ಆ ರವೆನ ಹಾಕಿ ಹುರ್ಕೊಳ್ಳೋಣ. ಇದನ್ನು ಕೂಡ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 5 ರಿಂದ 6 ನಿಮಿಷದವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ, ರವೆ ಸ್ವಲ್ಪ ಚೂರು ದಪ್ಪ ಆಗಿರುತ್ತೆ ಮತ್ತು ಗೋಲ್ಡನ್ ಬ್ರೌನ್ ಆಗಿರುತ್ತೆ. ಅಲ್ಲಿನವರೆಗೂ ನಾವು ರವೆನ ಹುರ್ಕೋಬೇಕಾಗುತ್ತೆ. ಅದಾದಮೇಲೆ ರವೆಗೆ ಕಾಯಿಸಿಟ್ಕೊಂಡಿರೋಂಥ ಹಾಲನ್ನ ನಾವು ಸೇರಿಸ್ಕೋಬೇಕಾಗುತ್ತೆ. ಈಗ ಹಾಲನ್ನ ಸೇರಿಸ್ಕೊಂಡಿದ ತಕ್ಷಣ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನಾವು ಅದನ್ನು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಲೆ ಹಿಡಿಯೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಕೈ ಆಡಿಸ್ಕೋಬೇಕು. ಒಂದು ಸ್ಪೂನ್ ತುಪ್ಪನ ಸೇರಿಸಿ ಮತ್ತು 1 ಕಪ್ ಶುಗರ್ನ ಸೇರಿಸಿ ಚೆನ್ನಾಗಿ ಕೈ ಆಡಿಸ್ಬೇಕು. ಸಕ್ಕರೆನ ಸೇರಿಸಿದ್ದಾದಮೇಲೆ ಸ್ವಲ್ಪ ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಕೈ ಬಿಡದೆ ನಾವು ಕೈ ಆಡಿಸ್ತಾ ಇರಬೇಕಾಗುತ್ತೆ. ಅದು ತಳ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ನಾವು ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಸೇರಿಸಿ ಕೈ ಆಡಿದ್ರೆ ನಮ್ಮ ಸಜ್ಜಿಗೆ ರೆಡಿ ಆಗುತ್ತೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನನ್ನ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.